ಅದರ ಯಾವುದೆಲ್ಲ ಪುಸ್ತಕ ನೀವು ಬರೆದಿದ್ದೀರಿ? ಒಂದು ಪ್ರೇಮ ಕಾವ್ಯ. ಕಾರಣ ಇಷ್ಟೇ, ನನ್ನ ಸಾಹಿತ್ಯಕ್ಕೆ ಪೂರಕವಾಗಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಗೆಳೆಯ ನಟರಾಜ್. ಹಸಿ ಗೋಡೆಯ ಹರಳುಗಳು ಈ ಪುಸ್ತಕ ನನಗೆ ಓದುಗನಾಗಿ ಯಾಕೆ ಓದಬೇಕು? ನನಗೆ ಬಹಳ ದಿನದ ಒಂದು ಕನಸಿತ್ತು ಸರ್. ಪುಸ್ತಕ ಮನೆ ಕೇಳಿಪಟ್ಟಿದ್ದೆ, ಬಹಳಷ್ಟು ಸಮ್ಮೇಳನಗಳಲ್ಲಿ ಆ ಪುಸ್ತಕದ ಅಂಗಡಿಗಳನ್ನು ನೋಡಿದ್ದೆ. ಬಹಳ ಚಂದವಾದ ಶೀರ್ಷಿಕೆಯನ್ನು ಕೊಡ್ತಾ ಹೋಗಿದ್ದೀರಿ. ಹಂಗ ಬೇಡ ಹಿಂಗ್ ಮಾಡಿ, ಕಾಡುವ ಪಾತ್ರಗಳು, 4 ಹೆಗಲಿನ ಪಯಣ. ಸೊ ಈ ರೀತಿಯ ಶೀರ್ಷಿಕೆ, ಪಂಚಿಂಗ್ ಲೈನ್ಸ್ಗಳು ಹೇಗೆ ಸಾಧ್ಯವಾಯಿತು ನಿಮಗೆ ಅಂತ ಹೇಳಿ? ಬರಹ ವೇಗವನ್ನು ಕೇಳುತ್ತೆ. ಈ ಲೇಖನಗಳನ್ನ 2ನೇ ಬಾರಿ 3ನೇ ಬಾರಿ ಯಾಕೆ ಓದಬೇಕು ನಾನು ಅಂತ ಹೇಳಿ? ಏನೊಳಗೆ ತಥ್ಯ ಇದೆ ಅದರಲ್ಲಿ? ಬರೆಯುವ ತನಕ ನನ್ನ ಬರಹ, ಬರೆದಾದ್ಮೇಲೆ ನಿಮ್ಮ ಬರಹ. ಒಬ್ಬ ಓದುಗರಿಗೆ ನೀವು ಯಾವ ರೀತಿ ಕನೆಕ್ಟ್ ಆಗಬೇಕು ಅಂತ ಆಸೆ ಪಡ್ತೀರಿ ಈ ಪುಸ್ತಕದ ಮೂಲಕ? ಈ ಕಣ್ಣ ಬಾಗಿಲಿಗೆ ಬಂದ ನೀರು ಕೆನ್ನೆಗೆ ಬರುವುದಿಲ್ಲ. ಅತ್ಯಂತ ಪ್ರೀತಿಯ ಅಕ್ಷರ ಬಂಧುಗಳೇ, ಬಹಳ ವಿಶೇಷವಾದ ಸಂಚಿಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಕಳದ ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಕ್ರಿಯೇಟಿವ್ ಕಾಲೇಜ್ ಅಂತರ್ಗತವಾಗಿರ್ತಕ್ಕಂತಹ ಕ್ರಿಯೇಟಿವ್ ಪುಸ್ತಕ ಮನೆ ಒಂದು ಹೊಸ ರೀತಿಯ ಕಾನ್ಸೆಪ್ಟ್ ಅನ್ನು ಇವತ್ತು ಜಾರಿಗೊಳಿಸ್ತಾ ಇದೆ. ಒಂದೇ ವೇದಿಕೆಯಲ್ಲಿ 22 ಪುಸ್ತಕಗಳು ಅನಾವರಣಗೊಳ್ಳುವಂಥ ಒಂದು ಸಂದರ್ಭ ನಮಗೆಲ್ಲ ಬಹಳ ರೋಮಾಂಚನವನ್ನು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಎಲ್ಲ ಲೇಖಕರನ್ನ ಮಾತಾಡಿಸುವಂಥದ್ದು, ಅವರ ಪುಸ್ತಕಗಳ ಬಗ್ಗೆ ಜಾಸ್ತಿ ತಿಳಿಸುವಂಥದ್ದು, ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಗೊಬ್ಬರು ಅತಿ ಅಪರೂಪದ ಒಬ್ಬರು ಲೇಖಕರಿದ್ದಾರೆ. ಅವರು ದಾವಣಗೆರೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಮಂತ್ರಿತರಾಗಿದ್ದಾರೆ. ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ಕನ್ನಡದ ಪ್ರೀತಿ ತುಂಬ ಅದ್ಭುತವಾಗಿದೆ. ಅವರ 14ನೇ ಪುಸ್ತಕ ಇವತ್ತವರು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಅವರನ್ನು ಅಭಿನಂದಿಸಬೇಕು, ಅವ್ರ ಜೊತೆ ಮಾತಾಡಬೇಕು, ಈ ಪುಸ್ತಕಗಳ ಬಗ್ಗೆ ಜಾಸ್ತಿ ಇವತ್ತು ತಮಗೆ ತಿಳಿಸ್ಬೇಕು ಅಂತ ನಮ್ಗೆ ಆಸೆ ಇರ್ತಕ್ಕಂಥದ್ದು. ಸಂತೆಬೆನ್ನೂರು ಫೈಜಿ ನಟರಾಜ್ ಸರ್ ನನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಸ್ವಾಗತ ಮಾಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೌದು ಸರ್, ಮೊದಲಾಗಿ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಸರ್. ಆಗಬಹುದು. ನಮಸ್ಕಾರ ಬಂಧುಗಳೇ. ನನ್ನ ಹೆಸರು ಮೂಲತಃ ಸೈಯದ್ ಫೈಜುಲ್ಲಾ. ನಾನು ಸಾಹಿತ್ಯ ಲೋಕದಲ್ಲಿ ಸಂತೆಬೆನ್ನೂರು ಫೈಜ್ ನಟರಾಜ್ ಅಂತಲೇ ಗುರುತಿಸ್ಕೊಂಡಿದ್ದೀನಿ. ಈ ಹೆಸರಿನ ಬಗ್ಗೆ ಕರ್ನಾಟಕದಾದ್ಯಂತ ಬಹಳಷ್ಟು ಚರ್ಚೆ ಆಗಿರ್ತಕ್ಕಂತಹ ವಿಷಯ. ಮೂಲತಃ ಫೈಜುಲ್ಲಾ ಆಗಿರ್ತಕ್ಕಂಥ ನಾನು 1997ರ ನಂತರ ಫೈಜ್ ನಟರಾಜ್ ಅಂಥೇಳಿ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡೆ. ಕಾರಣ ಇಷ್ಟೇ, ನನ್ನ ಸಾಹಿತ್ಯಕ್ಕೆ ಪೂರಕವಾಗಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಗೆಳೆಯ ನಟರಾಜ್. ಬರಿತಾ ಇದ್ದೆ, ಇಟ್ಕೊಳ್ತಾ ಇದ್ದೆ. ಕ್ರಮೇಣ ಅದನ್ನು ಪತ್ರಿಕೆಗಳಿಗೆ ಕಳಿಸಿ ಖುಷಿ ಪಡ್ತಾ ಇದ್ದಂತಹ ಗೆಳೆಯ ನಟರಾಜ್. ಆತ 1997ರಲ್ಲಿ ಆಕಸ್ಮಿಕವಾಗಿ ತೀರ್ಕೊಂಡ. ನಾನು ಕೋರ್ಟ್ನಲ್ಲಿ ನನ್ನ ಹೆಸರನ್ನು ಫೈಜ್ ಪ್ಲಸ್ ನಟರಾಜ್, ಫೈಜ್ ನಟರಾಜ್ ಜೊತೆಗೆ ಅನ್ನ ಆಶ್ರಯ ಕೊಟ್ಟಂತಹ ಊರು ಸಂತೆಬೆನ್ನೂರು, ಅದನ್ನು ಸೇರಿಸ್ಕೊಂಡು ಸಂತೆಬೆನ್ನೂರು ಫೈಜ್ ನಟರಾಜ್ ಅಂತ ಹೆಸರನ್ನು ಬದಲಾಯಿಸ್ಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದೆ ಸಾಗ್ತಾ ಇದ್ದೀನಿ ಸರ್. ಹೌದು, ಸಂತೆಬೆನ್ನೂರು ಅಂತ ಹೇಳುವಂಥ ಒಂದು ಸಣ್ಣ ಊರಿಗೆ ಇವತ್ತು ಸ್ಟಾರ್ ವ್ಯಾಲ್ಯೂ ಅದಕ್ಕೆ ಕಾರಣವಾಗ್ತಾ ಇರೋರು ನಮ್ಮ ಸರ್. ಸರ್, ಬಹಳ ಪ್ರೀತಿಯ ಮಾತನ್ನು ನೀವು ಹೇಳ್ತಾ ಹೋಗ್ತಾ ಇದೆ. ಸರ್, 14 ಪುಸ್ತಕಗಳನ್ನು ಬರೆದಿದ್ದೀರಿ ಅಂತ ಹೇಳ್ತೀರಿ ಸರ್. ಹೌದು. ಅದರ ಯಾವುದೆಲ್ಲ ಪುಸ್ತಕ ನೀವು ಬರೆದಿದ್ದೀರಿ? ಒಂದು 5 ಕವನ ಸಂಕಲನಗಳು, 2 ಕಥಾ ಸಂಕಲನಗಳು, 3 ಮಕ್ಕಳ ಸಾಹಿತ್ಯ ಕೃತಿಗಳು, 1 ಆಧುನಿಕ ವಚನ ಸಂಕಲನ, 1 ಪ್ರೇಮ ಕಾವ್ಯ, ಹೀಗೆ ಸುಮಾರು 14 ಪುಸ್ತಕಗಳು ಬಂದವು ಸರ್. ಈಗ ಪುಸ್ತಕ ಮನೆಯಿಂದ ಈ ಕೃತಿ ನಾಡಿನಾದ್ಯಂತ ಬೆಳಕು ಕಾಣ್ತಾ ಇದೆ ಸರ್. ಹೌದು. ಈಗ ನಾನೊಬ್ಬ ಓದುಗನಾಗಿ ಈ ಪುಸ್ತಕ ನಾನು ಯಾಕೆ ಓದಬೇಕು? ಬಹಳ ಒಳ್ಳೆಯ ಪ್ರಶ್ನೆ. ಕಣ್ಣ ಬಾಗಿಲಿಗೆ ಬಂದ ನೀರು. ಬಹಳ ಒಳ್ಳೆಯ ಅದ್ಭುತವಾದ ಟ್ಯಾಗ್ಲೈನ್ ಕೊಟ್ಟಿದ್ದೀರಿ. ಹಸಿ ಗೋಡೆಯ ಹರಳುಗಳು ಈ ಪುಸ್ತಕ ನನಗೆ ಓದುಗನಾಗಿ ಯಾಕೆ ಓದಬೇಕು? ಸಾಹಿತ್ಯ ಪ್ರೀತಿಸ್ತಕ್ಕಂಥವರಿಗೆ ಅಂತರಾಳದ ಅನುಭವ ಅಂತ ಇರ್ತದೆ. ಒಂದು ಸಾಲನ್ನು, ಒಂದು ಕೃತಿಯನ್ನು, ಒಂದು ಭಾವಗೀತೆಯನ್ನು ಕೇಳಿದಾಗ ಇದು ನನ್ನದೇ ಅಂತ ಅನ್ನಿಸ್ತದೆ. ಹಾಗೆ ಈ ಪುಸ್ತಕದಲ್ಲಿರ್ತಕ್ಕಂತಹ ಎಲ್ಲ ಅನುಭವಗಳು ನನ್ನದಾಗಿದ್ದರೂ ಕೂಡ ಎಲ್ಲರವು. ನಾನು ಬೇರೆ ಬೇರೆ ಪತ್ರಿಕೆಗಳಿಗೆ ಅಥವಾ ನನ್ನ ಒಳಗಿನ ತುಡಿತವನ್ನು ಹೊರಹಾಕಲಿಕ್ಕೆ ಬರೆದಂತಹ ಬಿಡಿ ಬಿಡಿ ಲೇಖನಗಳವು. ಇದು ಜನಸಾಮಾನ್ಯರ ಮಿಡಿತವೂ ಹೌದು, ಹೃದಯ ಬಡಿತವೂ ಕೂಡ ಹೌದು. ಹಾಗಾಗಿ ಅವನ್ನೆಲ್ಲವನ್ನು ಕೂಡ ಒಂದು ಕಡೆ ಸಂಗ್ರಹ ಮಾಡಿ ಇಟ್ಟಿದ್ದೆ. ನನಗೆ ಬಹಳ ದಿನದ ಒಂದು ಕನಸಿತ್ತು ಸರ್. ಪುಸ್ತಕ ಮನೆ ಕೇಳಿಪಟ್ಟಿದ್ದೆ, ಬಹಳಷ್ಟು ಸಮ್ಮೇಳನಗಳಲ್ಲಿ ಆ ಪುಸ್ತಕದ ಅಂಗಡಿಗಳನ್ನು ನೋಡಿದ್ದೆ. ಈ ಬಳಗದೊಂದಿಗೆ ನಾನು ಒಮ್ಮೆ ಗುರುತಿಸ್ಕೊಳ್ಬೇಕು ಅಂತ ಬಹಳ ಆಸೆ ಇತ್ತು. ನಮ್ಮ ಅನು ಬೆಳ್ಳೆ ಸರ್ ಜೊತೆಗೆ ಒಮ್ಮೆ ಮಾತಾಡಿದಾಗ ಯಾಕೆ ಆಗ್ಬೋದು ಅಂಥೇಳಿ ಈ ಹೃದಯದ ಬಡಿತದ ಬರಹವನ್ನು
ಕಳಿಸ್ಕೊಟ್ಟಾಗ ಆಯ್ಕೆಯಾಗಿ ಇವತ್ತು ಪುಸ್ತಕ ಆಗಿದೆ. ಇದನ್ನು ಯಾಕೆ ಓದಬೇಕು ಅಂತ ಹೇಳಿದ್ರೆ, ಇದು ನನ್ನ ಬರಹ ಅಲ್ಲ, ನಾಡಿನ ಸಹೃದಯರ ಹೃದಯ ಬಡಿತ. ಹಾಗಾಗಿ ವಿವಿಧ ವಿಷಯಗಳ ಸಂಕಲನ ಇದರಲ್ಲಿದೆ. ಕೇವಲ ಏಕತಾನತೆಯ ಒಂದೇ ವಿಷಯವನ್ನು ಕುರಿತು ಬರೆದಂತಹ ಬರಹಗಳಲ್ಲ. ಹಾಗಾಗಿ ಎಲ್ಲ ವಿಚಾರಗಳು ಇದರಲ್ಲಿ ಇರೋದ್ರಿಂದ ಇದನ್ನು ಓದಬೇಕು ಅಂತೇಳಿ ನನ್ನ ಒತ್ತಾಸೆ. ಹೌದು, ಭಾಳ ಚಂದವಾದ ಶೀರ್ಷಿಕೆಯನ್ನು ಕೊಡ್ತಾ ಹೋಗಿದ್ದೀರಿ. ಹಂಗೆ ಬೇಡ ಹಿಂಗೆ ಮಾಡಿ, ಹಾಂ, ಕಾಡುವ ಪಾತ್ರಗಳು, 4 ಹೆಗಲಿನ ಪಯಣ. ಸೊ ಈ ರೀತಿಯ ಶೀರ್ಷಿಕೆ, ಪಂಚಿಂಗ್ ಲೈನ್ಸ್ಗಳು ಹೇಗೆ ಸಾಧ್ಯವಾಯಿತು ನಿಮಗೆ ಅಂತ ಹೇಳಿ? ಸಣ್ಣ ಸಣ್ಣ ಸಾಲುಗಳು. ಬರಹ ಅಂತಕ್ಕಂಥದ್ದು ನಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ಇದ್ದಂಥದ್ದು ಇಲ್ಲಿಂದ ಆರಂಭ ಆದರೆ ಅದೆಲ್ಲಿಗೋ ಮುಗಿಯುವಂಥ ಪ್ಯಾರಗಳು. ನಮಗೆ ನೆನಪಿಟ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು, ನಮ್ಮ ಬಾಲ್ಯದ ದಿನಗಳಲ್ಲಾಗಿರ್ಬೋದು ಅಥವಾ ಪ್ರೌಢಶಾಲಾ ಹಂತದ ದಿನಗಳಲ್ಲಾಗಿರ್ಬೋದು. ಆದರೆ ಇವತ್ತು ವೇಗದ ಯುಗ, ಚಿಕ್ಕದು ಚಕ್ಕದು, ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಹೇಳ್ತೀವಿ. ಹಾಗಾಗಿ ಬರಹ ವೇಗವನ್ನು ಕೇಳುತ್ತೆ. ನೆನಪಿನಲ್ಲಿ ಉಳಿತಕ್ಕಂಥದ್ದು ಆಗಿನ M.K. ಇಂದ್ರ ಇರ್ಬೋದು, ಆಮೇಲೆ ಸಾಯಿಸುತ್ತೆ ಇರ್ಬೋದು, ಆಮೇಲೆ ಭೈರಪ್ಪನವ್ರು ಇರ್ಬೋದು, ಇವೆಲ್ಲರೂ ಕೂಡ ದೀರ್ಘ ಬರಹದ ಪ್ರಕಾರಗಳು. ಇವತ್ತಿನ ಟ್ರೆಂಡ್ ಏನಿದೆ, ಶಾರ್ಟ್ ಆ್ಯಂಡ್ ಸ್ವೀಟ್. ಹಾಗಾಗಿ ಬರೆಯುವಾಗ ಆ ಓದುಗರನ್ನ ಮುಟ್ಟುತ್ತಾ, ಆಮೇಲೆ ಶೀರ್ಷಿಕೆ ಅಂತಕ್ಕಂಥ ಬಹಳ ಮುಖ್ಯ. ನಮ್ಮನ್ನು ಓದಿನ ಒಳಗೆ ಕರೆದುಕೊಳ್ಳೋದೇ ಶೀರ್ಷಿಕೆ. ಹಾಗಾಗಿ ಒಂದು ಆಕರ್ಷಣೀಯವಾಗಿರ್ತಕ್ಕಂತಹ, ಕ್ಯಾಚಿಯಾಗಿರ್ತಕ್ಕಂತಹ ಶೀರ್ಷಿಕೆಯನ್ನಿಟ್ಟಾಗ ಓದುಗ, ಅದರಲ್ಲೂ ಕೂಡ ಓದುಗ ಸಹೃದಯ, ಇವೆರಡರ ನಡುವೆ ಸೂಕ್ಷ್ಮ ಒಂದು ಗೆರೆ ಉಂಟು. ಅದು ನೀವು ಗ್ರಹಿಸ್ತೀರಿ. ಆ ಸಹೃದಯನಿಗೆ ಸೆರೆ ಹಿಡಿಯಬಲ್ಲಂತಹ ಶೀರ್ಷಿಕೆಗಳಿದ್ದರೆ ಉತ್ತಮ ಅಂಥೇಳಿ ಈ ರೀತಿ ಬರವಣಿಗೆ ಆರಂಭ ಮಾಡ್ಕೊಂಡು ಹೋದೆ. ಸಾಕಷ್ಟು ಜನ ಇವತ್ತು ಸಣ್ಣ ಸಣ್ಣ ಲೇಖನಗಳನ್ನು ಬರೆಯುವಾಗ ವೈಚಾರಿಕ ಲೇಖನಗಳನ್ನು ಬರೀತಾರೆ, ವಿಕಸನ ಲೇಖನಗಳನ್ನು ಬರೀತಾರೆ. ಇದು ಯಾವ ರೀತಿಯ ಲೇಖನಗಳು ಅಂತ ಹೇಳಿ? ನೀವು ಹೇಳಿದ ಆ ಸಾಲಿಗೆ ಸೇರುವಂಥ ಲೇಖನಗಳು ಅಲ್ಲ ಸರ್. ಮನಸ್ಸನ್ನು ಉಲ್ಲಾಸಿತಗೊಳಿಸ್ತಕ್ಕಂಥ ಲೇಖನಗಳು. ಇವತ್ತು ಏನಾಗಿದೆ ಅಂತೇಳಿದ್ರೆ, ಬೋಧನೆ ಮಾಡೋರು ಜಾಸ್ತಿ ಆಗಿದ್ದಾರೆ, ಉಪನ್ಯಾಸ ಕೊಡ್ತಕ್ಕಂಥವ್ರು ಜಾಸ್ತಿ ಆಗಿದ್ದಾರೆ. ಆದರೆ ಪಾಲನೆ ಅಂತಕ್ಕಂಥದ್ದು ನಮ್ಮ ಹಿಂದೆ ಉಳಿದು ಬಿಟ್ಟಿದೆ. ಆ ಉಪನ್ಯಾಸ ನೀಡ್ತಕ್ಕಂತಹ, ಬೋಧನೆ ಮಾಡ್ತಕ್ಕಂತಹ, ಅದನ್ನು ಪಾಲನೆ ಮಾಡ್ತಕ್ಕಂಥ ವಿಚಾರ ಇದರಲ್ಲಿಲ್ಲ. ಅದನ್ನು ಓದಿಬಿಟ್ಟು ಆ ಕ್ಷಣಕ್ಕೆ ಸುಖಿಸಬಲ್ಲ ಸಾಲುಗಳು ನಿಮಗೆ ಸಿಗ್ತವೆ. ಹಾಗಾಗಿ ಎಲ್ಲೂ ಕೂಡ ಇದರಲ್ಲಿ ಬೋಧನೆ ಇಲ್ಲ, ಇದನ್ನು ಪಾಲಿಸಿ, ಇದನ್ನು ಅನುಸರಿಸಿ ಅನ್ನುವಂಥದ್ದಲ್ಲ. ಇದನ್ನು ಓದಿದ ತಕ್ಷಣ ಅರೆ ಹೌದಲ್ವಾ, ಇದು ನನ್ನದಿದು, ಕರೆಕ್ಟ್ ಆಗ್ತದೆ, ಕರೆಕ್ಟ್ ಆಗ್ತದೆ. ಆ ರೀತಿಯ ಬರಹ ಅಷ್ಟೇ ಹೊರತು ಇಲ್ಲಿ ಓದುಗರು ಅಬಾಲವೃದ್ಧರಾದಿಯಾಗಿಯೂ ಕೂಡ ನಮಗೆ ಸಿಗ್ತಾರೆ. ಅಂಥವರಿಗೆ ನಾವು ಬೋಧನೆ ಮಾಡುವಷ್ಟು ಯಾರೂ ಕೂಡ ಬೆಳೆದಿಲ್ಲ. ಎಂಥವ್ರು ಕೂಡ, ನಮ್ಮ ವಿಜಯಪುರದ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾಯಿದ್ರು, ನಾನು ಹೇಳ್ತಕ್ಕಂಥದ್ದು ನನ್ನ ವಿಚಾರ, ಯಾರೂ ಅದನ್ನು ಪಾಲಿಸಲಿ ಅನ್ನೋ ಉದ್ದೇಶ ಅಲ್ಲ. ಹಾಗಾಗಿ ಹೃದಯವನ್ನು ವಿಕಸಿಸಬಲ್ಲ ಸಾಲುಗಳು ನಿಮಗೆ ಸಿಗ್ತವೆ. ಅದರ ಆಚೆಗೆ ಅದನ್ನು ವಾವ್ ಅನ್ನಬೇಕು ಅಥವಾ ನನ್ನದೇ ಅಲ್ವಾ ಅನ್ನಿಸಬೇಕು ಅಷ್ಟೇ. ಯಾವುದೇ ಲೇಖನ ನಮಗೆ ಮರು ಓದಿಗೆ ಸಹಕಾರ ಕೊಡಬೇಕು. 2ನೇ ಬಾರಿ 3ನೇ ಬಾರಿ ಈ ಲೇಖನಗಳನ್ನ 2ನೇ ಬಾರಿ 3ನೇ ಬಾರಿ ಯಾಕೆ ಓದಬೇಕು ನಾನು ಅಂತ ಹೇಳಿ, ಏನೊಳಗೆ ತಥ್ಯ ಇದೆ ಅದರಲ್ಲಿ? ಒಂದು ಬರಹ ಪುನರಾವರ್ತಿತ ಓದಿಗೆ ಒಳಪಡ್ತದೆ ಅಂತಂದೇಳಿದ್ರೆ, ನಿಮ್ಮನ್ನೆಲ್ಲೋ ಒಳಗಡೆ ಅದು ಕರೆಯುತ್ತೆ, ಇದು ನಿನ್ನದೇ, ಇದನ್ನು ಮತ್ತೊಮ್ಮೆ ಏನೋ ಇದೆ ಅದರಲ್ಲಿ ಅನ್ನುವಂಥದ್ದು. ಅಂದರೆ ಜೀವನ ಅನುಭವ ಇರಬಹುದು, ಅಥವಾ ನೀವೆಲ್ಲೋ ಕೇಳಿದ ಸಾಲುಗಳು ಇರಬಹುದು, ಅಥವಾ ನೀವು ಅನುಭವಿಸಿದ್ದೇ ಆಗಿರಬಹುದು. ಹಾಗಾದಾಗ ಮಾತ್ರ ನೀವು ಅದನ್ನು ಪದೇ ಪದೇ ಓದಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಓದಿದ್ದು ಯಾವುದಕ್ಕೂ ಕನೆಕ್ಟ್ ಆಗಲ್ಲ, ಜೀವನಕ್ಕೆ ಆಗಲ್ಲ, ನಿಮ್ಮ ಮನಸ್ಸಿಗೆ ಆಗಲ್ಲ, ನಿಮ್ಮ ಮೆದುಳಿನ ಗ್ರಹಿಕೆಗೆ ಆಗಲ್ಲ ಅಂದರೆ ನೀವು ಅದು ಒಂದೇ ಕ್ಷಣದಲ್ಲಿ ಆ ಪುಸ್ತಕವನ್ನು ದೂರ ಇಡ್ತೀರಿ, ನಿನಗೂ ನನಗೂ ಸಂಬಂಧ ಇಲ್ಲ ಅಂಥೇಳಿ. ಯಾವಾಗ ನೀವು ಪದೇ ಪದೇ ಪುಸ್ತಕವನ್ನು ಹಿಡಿತೀರೋ ಅದು ನಿಮ್ಮದು. ಬರೆಯೋ ತನಕ ನನ್ನ ಬರಹ, ಬರೆದಾದ ಮೇಲೆ ನಿಮ್ಮ ಬರಹ. ಹಾಗಾಗಿ ಅದು ಮರಳಿ ಮರಳಿ ಓದಲಿಕ್ಕೆ ಎಳಿತದೆ. ಹೌದು, 2 ಪುಟಗಳ ಬಹಳ ಚಂದವಾದ ಲೇಖನ. ಎಷ್ಟು ಲೇಖನ ಈ ಪುಸ್ತಕದಲ್ಲಿ? 27 ಲೇಖನಗಳು ಇದೆ ಸರ್. ಎಲ್ಲ ಕೂಡ ಎಲ್ಲ ವರ್ಗದ ಓದುಗರಿಗೆ ಸಲ್ಲುವಾಗುವಂತ, ಹೌದು ಹೌದು, ಕನೆಕ್ಟ್ ಆಗುವಂತ, ರೀಚ್ ಆಗುವಂತ ಅಲ್ವಾ? ಒಬ್ಬ ಓದುಗನಾಗಿ ನೀವು ಯಾವ ರೀತಿಯ ಒಬ್ಬ ಓದುಗರಿಗೆ ನೀವು ಯಾವ ರೀತಿ ಕನೆಕ್ಟ್ ಆಗಬೇಕು ಅಂತ ಆಸೆ ಪಡ್ತೀರಿ ಈ ಪುಸ್ತಕದ ಮೂಲಕ? ಕಣ್ಣ ಬಾಗಿಲಿಗೆ ಬಂದ ನೀರು, ಈ ನೀರು ಈ ಶೀರ್ಷಿಕೆ ಬಹಳ ಕನೆಕ್ಟ್ ಆಯ್ತು ಸರ್ ನನಗೆ. ಹೌದು, ಅದರಲ್ಲಿ ಅದು ಅತ್ಯಂತ ಕೊನೆಯ ಲೇಖನ ಅದು. ಈ ಕಣ್ಣ ಬಾಗಿಲಿಗೆ ಬಂದ ನೀರು ಕೆನ್ನೆಗೆ ಬರುವುದಿಲ್ಲ ಮತ್ತು ಒಳಗೆ ಇಂಗುವುದಿಲ್ಲ. ಅಂದರೆ ಪ್ರಾಣಿ ಪ್ರೀತಿ ಅಂತಕ್ಕಂಥದ್ದು ಈಗಿನ ಮಕ್ಕಳಲ್ಲಿ ನೀವು ಕಾಣೋದಿಲ್ಲ. ಏನಿದ್ರು ಕೂಡ ಪಂಜರದಲ್ಲಿ ಹಾಕಿಡ್ತಕ್ಕಂಥದ್ದು. ಹಾಗೆ ಒಬ್ಬ ಬಾಲಕ ಒಂದು ಪಕ್ಷಿಯನ್ನು ಪ್ರೀತಿಸಿ ಅದನ್ನು ಕಳೆದುಕೊಂಡಾಗ ಆಗುವಂತಹ ಸಂಕಟ,
ನಾವು ಗ್ರಾಮೀಣ ಪ್ರದೇಶದಲ್ಲಿದ್ದಾಗ ಒಂದು ನಾಯಿಯನ್ನು ಸಾಕ್ತೇವೆ, ಹಸುವನ್ನು ಸಾಕ್ತೇವೆ, ಬೆಕ್ಕನ್ನು ಸಾಕ್ತೇವೆ. ಅದು ತೀರಿಕೊಂಡಾಗ ಆಗ್ತಕ್ಕಂಥ ಸಂಕಟ ಇದೆಯಲ್ಲ, ಹೋರಾಡಿ ಅಳುವುದಿಲ್ಲ. ಆ ಸಂಕಟವನ್ನು ಕಣ್ಣಲ್ಲಿ ಬರ್ತದೆ, ತೊಟ್ಟಿಕ್ಕುವುದಿಲ್ಲ, ಧಾರೆ ಆಗುವುದಿಲ್ಲ, ಬಿಕ್ಕಳಿಕೆಯಾಗಿ ಬರ್ತದೆ. ಹಾಗೆ ಬಂದು ನಿಲ್ಲುವಂತಹ ಲೇಖನಗಳು ಅದರಲ್ಲಿ ಉಂಟು, ಆ ಸಂಕಟ. ಹಾಗಾಗಿ ಅದು ಜನಮಾನಸದಲ್ಲಿ ನಿಲ್ಲುವಂತಹ ಸಾಲುಗಳಾಗಿ ತಮ್ಮ ಅನುಭವವೇನೋ ಅನ್ನುವಂಥದ್ದು ಓದುಗರಿಗೆ ಅನ್ನಿಸ್ತದೆ. ಹಾಗಾಗಿ ಕಾಲ್ಪನಿಕವಾಗಿರ್ತಕ್ಕಂತಹ ಎಂಥದೂ ಇಲ್ಲ ಇದರಲ್ಲಿ. ಇಲ್ಲ ಜೀವನಕ್ಕೆ ಹತ್ರವಾದ, ಬದುಕಿಗೆ ಹತ್ರವಾದ, ಬದುಕಿಗೆ ಕನೆಕ್ಟ್ ಆಗುವ ಸಂಗತಿಗಳನ್ನು ಬರಿತಾ ಹೋಗಿದ್ದೀರಿ ಸರ್. ಸರ್, ಎಷ್ಟು ವರ್ಷಗಳಿಂದ ಬರಿತಾ ಇದೆ? 35 ವರ್ಷಗಳಿಂದ ಬರಿತಾ ಇದ್ದೇನೆ ಸರ್. ಸಾಕಷ್ಟು ನಿಮ್ಮ ಲೇಖನಗಳು ಈಗ ಪತ್ರಿಕೆಗಳ ಪ್ರಕಟ ಆಗಿದೆ. ಹೌದು. ನನ್ನ ಓದುಗರು ಇವತ್ತು ಗುರುತಿಸಿದ್ದಾರೆ. ಹೌದಲ್ಲ? ಹೌದು ಸರ್. ಬಹಳ ಸಂತೋಷ ನಂಗೆ. ಸರ್, ಇವತ್ತು ಒಬ್ಬ ಅತ್ಯಂತ ಹಿರಿಯ ಲೇಖಕರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಬಹಳ ಪ್ರೀತಿ ಮಾತನ್ನು ಹೇಳಿದ್ದಾರೆ. ಬಹಳ ವಿಶೇಷವಾದ ವ್ಯಕ್ತಿ ಅಂತ ನಂಗೆ ಅನಿಸ್ತು. ಕಣ್ಣ ಬಾಗಿಲಿಗೆ ಬಂದ ನೀರು ಅಂತ ಹೇಳುವಂತಹ ಪುಸ್ತಕ ಇವತ್ತು ಅವರು ಪ್ರಕಾಶನ ಮಾಡ್ತಾ ಇದ್ದಾರೆ. ಪುಸ್ತಕ ಮನೆ ಪ್ರಕಾಶನದ ಒಂದು ಅಗ್ರ ಲೇಖನದ ಪುಸ್ತಕವಾಗಿ ಈ ಪುಸ್ತಕ ಇವತ್ತು ಪ್ರಕಟ ಆಗ್ತಾ ಇದೆ. ಹೌದು, ಸಂತೆಬೆನ್ನೂರು ಅಂತ ಹೇಳುವಂಥ ಸಣ್ಣ ಗ್ರಾಮಕ್ಕೆ ಇವತ್ತು ಸಣ್ಣ ಊರಿಗೊಂದು ಸ್ಟಾರ್ ವ್ಯಾಲ್ಯೂ ತಂದು ಕೊಟ್ಟ ಲೇಖಕ ಅವರು. ಅವ್ರ ಹೆಸರೇ ಬಹಳ ಅದ್ಭುತ ಇದೆ. ಫೈಜ್ ನಟರಾಜ್ ಅಂತ ಅವರು ಗುರುತಿಸಿಕೊಂಡಿದ್ದಾರೆ. ಈ ಲೇಖನಗಳ ಪುಸ್ತಕ ಇವತ್ತು ಅನಾವರಣಗೊಳ್ತಾ ಇದೆ. ಅವರ 15ನೇ ಪುಸ್ತಕ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರನ್ನು ನಾನು ಅಭಿನಂದಿಸಬೇಕು, ಧನ್ಯವಾದಗಳನ್ನು ಸಲ್ಲಿಸಬೇಕು. ಪುಸ್ತಕ ಮನೆ ಪ್ರಕಾಶನದ ಮೂಲಕ ಈ ಪುಸ್ತಕ ಹೊರ ತಂದಿರ್ತಕ್ಕಂತಹ ಪುಸ್ತಕ ಮನೆಯನ್ನು ಅಭಿನಂದಿಸಬೇಕು. ನಾನು ಸರಿಗೆ ಇನ್ನಷ್ಟು ಬರೋ ಶಕ್ತಿಯನ್ನು ಭಗವಂತ ಕೊಡ್ಲಿ ಅಂತ ಹಾರೈಸ್ತೇನೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸರ್, ನಿಮಗೆ ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು. ನಿಮ್ಮ ಜೊತೆ ಮಾತಾಡೋದಕ್ಕೆ ಬಹಳ ಖುಷಿ ಆಯಿತು. ನನ್ನ ಪುಸ್ತಕ ಮನೆಯಿಂದ ಬಹಳ ದಿನಗಳ ಕನಸದು, ಆಗಲೇ ಹೇಳಿದೆ ನಾನು. ಆ ಕನಸು ಇವತ್ತು ನನಸಾಗಿದೆ. ಕ್ರಿಯೇಟಿವ್ ಪುಸ್ತಕ ಮನೆಯಿಂದ ನನ್ನ ಪುಸ್ತಕ ಬರ್ತಾ ಇರ್ತಕ್ಕಂಥದ್ದು ನನ್ನ ಮನೆಯಿಂದಲೇ ನಾನೇ ಸ್ವತಃ ಪ್ರಕಾಶ ಮಾಡ್ತಾ ಇದ್ದೇನೆ ಅನ್ನೋದಷ್ಟು ಧನ್ಯತಾ ಭಾವ ಬರ್ತಾ ಇದೆ. ಈ ಪುಸ್ತಕ ಮನೆಯ ಈ ಕ್ರಿಯೇಟಿವ್ ಬಳಗಕ್ಕೆ ನನ್ನ ಅನಂತ ಧನ್ಯವಾದಗಳು. ನಮಸ್ಕಾರ. ಹೌದು, ಧನ್ಯವಾದಗಳು ಸರ್. ಮತ್ತೆ ಭೇಟಿಯಾಗೋಣ.